ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಇಂಪಾರ್ಟೆಂಟು ಡ್ಯಾನ್ಸ್ ಫಾರ್ಮ್ಸ್ಗಳು ನೋಡ್ಕೊಳ್ಳೋಣ. ಇಂಡಿಯಾದಲ್ಲಿ ಬೇರೆ ಬೇರೆ ಥರದ್ದು ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಡ್ಯಾನ್ಸ್ ಇದ್ದಾವೆ. ಸೊ ಈ ಡ್ಯಾನ್ಸ್ ಆಗಿರಲಿ, ಫೆಸ್ಟಿವಲ್ ಆಗಿರಲಿ, ಸೊ ಇವೆಲ್ಲದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ನಮಗೆ. KPSC ಅಥವಾ UPSC ಎಕ್ಸಾಮ್ಸ್ನ ನೋಡ್ಕೊಂಡಿದ್ರೆ ಯಾವ ಡ್ಯಾನ್ಸು ಯಾವ ಸ್ಟೇಟಿಗೆ ಬಿಲಾಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಕ್ವೆಶನ್ ಕೇಳಿರ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಾದರೂ ಕೇಳಿರ್ಬೋದು, ಕೆಲವೊಂದು ಸರಿ ಡೈರೆಕ್ಟ್ ಕ್ವೆಶನು ಕೂಡ ಕೇಳಿರ್ತಾರೆ. ಸೊ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ, ವಿತ್ ಮ್ಯಾಪು ಇಂಡಿಯನ್ ಡ್ಯಾನ್ಸ್ ಫಾರ್ಮು ಸ್ಟೇಟ್ ವೈಸು ನೋಡ್ಕೊಳ್ಳೋಣ. ಎಲ್ಲದು ಸ್ಟೇಟಿಂದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ನ ನಾವು ನೋಡ್ಕೊಂಡಿರೋಣ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ಇದೇ ಥರ ವೀಡಿಯೋ ನಾನು ಕನ್ನಡದಲ್ಲಿ ತೊಗೊಂಬರ್ತಾ ಇರ್ತೀನಿ. ಲಾಸ್ಟ್ವರೆಗೂ ವೀಡಿಯೋನ ನೋಡ್ಕೊಂಡಿರಿ. ಇಷ್ಟ ಆಗಿದ್ದರೆ ನೀವು ಲಾಸ್ಟಲ್ಲಿ ಲೈಕ್ ಬಟನ್ನ ಕೂಡ ಒತ್ತಿರ್ಬೋದು. ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೋಬೋದು. @ಕರ್ನಾಟಕ ಎಕ್ಸಾಮ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಸಿಗುತ್ತೆ. ಅಲ್ಲಿ ಏನು ಮಾಡಿರ್ತೀನಿ, ನಾನು ಡೈಲಿ ಕರೆಂಟ್ ಅಫೇರ್ಸ್ ರಿಲೇಟೆಡು ಮತ್ತು ಬೇರೆ ಅಪ್ಡೇಟ್ಸು ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಅದರ ಜೊತೆಗೆ ನಾನು MCQs ಕೂಡ ಕೇಳ್ತಾ ಇರ್ತೀನಿ. ನೀವು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಫಾಲೋ ಮಾಡ್ಕೊಂಡಿರ್ಬೋದು ಅಲ್ಲೂ ಕೂಡ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟು ನಾವು ಆಂಧ್ರ ಪ್ರದೇಶಿಂದು ಡ್ಯಾನ್ಸ್ ಫಾರ್ಮ್ ನೋಡ್ಕೊಳ್ಳೋಣ. ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಹೋಗೋಣ. ಸೊ ಫಸ್ಟು ನಾವು ಆಂಧ್ರ ಪ್ರದೇಶಿಂದು ಡ್ಯಾನ್ಸ್ ಫಾರ್ಮ್ ನೋಡ್ಕೊಳ್ಳೋಣ. ಮ್ಯಾಪ್ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇಲ್ಲಿ ಆಂಧ್ರ ಪ್ರದೇಶ ಇದೆ ಅಂತ. ಯಾಕಂತಂದರೆ ಇದು ತೆಲಂಗಾಣ ರೀಜನ್ ಅಲ್ವಾ. ಸೊ ಆಂಧ್ರ ಪ್ರದೇಶಿಂದು ನಾವು ಡ್ಯಾನ್ಸ್ ಫಾರ್ಮ್ಸ್ ನೋಡ್ಕೋಬೇಕು ಅಂತಂದರೆ ಎಲ್ಲ ಸ್ಟೇಟ್ಗೂ ಕೂಡ ಮೇನ್ ಡ್ಯಾನ್ಸ್ ಫಾರ್ಮ್ ಅಂತ ಒಂದಿರುತ್ತೆ, ಅಥವಾ ಮೇನ್ ಡ್ಯಾನ್ಸ್ ಫಾರ್ಮು ಅಥವಾ ಆ ಡ್ಯಾನ್ಸ್ ಫಾರ್ಮ್ ಬಂದ್ಬಿಟ್ಟು ಆ ಸ್ಟೇಟ್ಗೆ ತುಂಬ ಫೇಮಸ್ ಆಗಿರುತ್ತೆ. ಆ ಥರದ್ದು ಮೇನ್ ಡ್ಯಾನ್ಸ್ ಫಾರ್ಮ್ ನಾವು ಆಂಧ್ರ ಪ್ರದೇಶಿಗೆ ನೋಡಬೇಕು ಅಂತಂದರೆ ಕುಚಿಪುಡಿ ಬಂದ್ಬಿಟ್ಟು ಮೇನ್ ಡ್ಯಾನ್ಸ್ ಫಾರ್ಮು ಆಂಧ್ರ ಪ್ರದೇಶಿಂದು. ಕುಚಿಪುಡಿ ಬಿಟ್ಬಿಟ್ಟು ಬೇರೆ ಡ್ಯಾನ್ಸ್ ಫಾರ್ಮ್ ಯಾವುದಾದಿದ್ದಾವೆ ಆಂಧ್ರ ಪ್ರದೇಶ್ಗೆ ಅಂತಂದರೆ, ಇಲ್ಲಿ ನೋಡಿ, ಬೂರಕಥ, ನೆಕ್ಸ್ಟು ವೀರನಾಟ್ಯಂ, ಬುಟ್ಟ ಬೊಮ್ಮಲು, ಅದಾದಮೇಲೆ ತಪ್ಪೆಟ್ಟಗೊಲ್ಲು, ದಿಂಸ, ಕೊಲ್ಲಾಟಂ. ಸೊ ಇವೆಲ್ಲದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು. ಯಾವ ಸ್ಟೇಟಿಂದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಇದು ಅಂತಂದರೆ ಇದು ನಮಗೆ ಆಂಧ್ರ ಪ್ರದೇಶಿಂದು ಇಂಪಾರ್ಟೆಂಟು ಡ್ಯಾನ್ಸ್ ಫಾರ್ಮು. ಮೇಜರ್ ಡ್ಯಾನ್ಸ್ ಫಾರ್ಮ್ ಯಾವುದು ಇರೋದು ಅಂತಂದರೆ ಕುಚಿಪುಡಿ ಮೇಜರ್ ಡ್ಯಾನ್ಸ್ ಫಾರ್ಮು. ಅದನ್ನು ಬಿಟ್ಬಿಟ್ರೆ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಸೊ ಇವೆಲ್ಲದು ಕೂಡ ಆಂಧ್ರ ಪ್ರದೇಶಿಂದು ಬೇರೆ ಮೇಜರ್ ಡ್ಯಾನ್ಸ್ ಫಾರ್ಮ್ಸು. ಸೊ ನಾವು ನೋಡ್ಕೋಬೇಕು ಅಂತಂದರೆ ಕುಚಿಪುಡಿ ಒಂಥರ ಈ ಥರ ಕಾಣುತ್ತೆ ನಮಗೆ. ನೆಕ್ಸ್ಟು ನಾವು ಡ್ಯಾನ್ಸ್ ಫಾರ್ಮು ಅಸ್ಸಾಮಿಂದು ನೋಡ್ಕೊಳ್ಳೋಣ. ಸೊ ಅಸ್ಸಾಮು ನಾವು ಮ್ಯಾಪ್ ನೋಡ್ಕೋಬೇಕು ಅಂತಂದರೆ ಇಲ್ಲಿದೆ, ಇಲ್ಲಿ ಬ್ಲೂ ಶೇಡಲ್ಲಿರುವಂಥದ್ದು ಅಸ್ಸಾಮು. ನೋಡಿ, ಎಲ್ಲ ನಾರ್ತ್ ಈಸ್ಟ್ ಸ್ಟೇಟ್ಗೂ ಕೂಡ ಬಾರ್ಡರ್ ಮಾಡ್ಕೊಂಡಿದೆ ಇದು ಅಸ್ಸಾಮು. ಸೊ ಅಸ್ಸಾಮಲ್ಲಿ ಕನೆಕ್ಟಿವಿಟಿ ಅದಕ್ಕೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋವಂಥದ್ದು. ಸೊ ನೀವು ಯಾವುದೇ ನಾರ್ತ್ ಈಸ್ಟ್ ಸ್ಟೇಟ್ ತೊಗೊಂಡ್ರೂ ಕೂಡ ಅದು ಲಿಂಕ್ ಆಗಿರುತ್ತೆ ಅಸ್ಸಾಮಿಗೆ. ಸೊ ನಾವು ಡ್ಯಾನ್ಸ್ ಫಾರ್ಮು ಅಸ್ಸಾಮಿಂದ ನೋಡ್ಕೋಬೇಕು ಅಂತಂದರೆ ಮೇಜರ್ ಡ್ಯಾನ್ಸ್ ಫಾರ್ಮ್ ಅವ್ರದ್ದು ಸತ್ರಿಯ ಅಂತ. ಸೊ ಮೇಜರ್ ಡ್ಯಾನ್ಸ್ ಫಾರ್ಮ್ ಅವ್ರದ್ದು ಯಾವುದು ಸತ್ರಿಯ ಮೇಜರ್ ಡ್ಯಾನ್ಸ್ ಫಾರ್ಮ್ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಬೇರೆ ಯಾವುದ್ಯಾವುದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ ಇದ್ದಾವೆ ಅಂತಂದರೆ ಓಜಪಲ್ಲಿ, ಬಿಹು ಡ್ಯಾನ್ಸ್ ಫಾರ್ಮು, ಓಜಪಲ್ಲಿ ಡ್ಯಾನ್ಸ್ ಫಾರ್ಮು, ಬಹುವಾ ಡ್ಯಾನ್ಸ್ ಫಾರ್ಮು, ಅದಾದಮೇಲೆ ಬಗುರುಂಬ, ಅದಾದಮೇಲೆ ಬೋರ್ತಲ್ಲು, ಝುಮೂರ್. ನೋಡಿ ಇನ್ನೊಂದ್ಸರಿ ನೋಡೋಣ, ಓಜಪಲ್ಲಿ, ಬಿಹು, ಬಹುವಾ, ಬಗುರುಂಬ, ಬೋರ್ತಲ್, ಅದಾದಮೇಲೆ ಝುಮೂರ್. ಇವೆಲ್ಲದು ಅಸ್ಸಾಮಿಂದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್. ಇವಾಗ ನಾವು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸು ಅರುಣಾಚಲ್ ಪ್ರದೇಶಿಂದ ನೋಡ್ಕೊಳ್ಳೋಣ. ಅರುಣಾಚಲ್ ಪ್ರದೇಶಿಂದ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ ನೋಡಬೇಕು ಅಂತಂದರೆ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಲಯನ್ ಆ್ಯಂಡ್ ಪಿಕಾಕ್ ಡ್ಯಾನ್ಸ್, ಇದು ಮೇಜರ್ ಡ್ಯಾನ್ಸ್ ಫಾರ್ಮು. ಯಾವುದು ಲಯನ್ ಆ್ಯಂಡ್ ಪಿಕಾಕ್ ಡ್ಯಾನ್ಸ್, ಚಲೋ ಡ್ಯಾನ್ಸು, ಪೋಪೇರು, ಅದಾದಮೇಲೆ ಬರ್ದೋಚಮ್, ಅಜೀಲಮು. ನೋಡಿ, ಎಸ್ಪೆಷಲಿ ನಾವು ನಾರ್ತ್ ಈಸ್ಟ್ ಸ್ಟೇಟ್ಗಳನ್ನ ಕಂಪೇರ್ ಮಾಡಿಕೊಂಡ್ರೆ ಈ ಸ್ಟೇಟ್ಗಳ ರಿಲೇಟೆಡು ನಮಗೆ ಡ್ಯಾನ್ಸ್ ಫಾರ್ಮ್ಸು ತುಂಬಾ ಕೇಳಿರ್ತಾರೆ. ಯಾಕಂತಂದರೆ ಎಲ್ಲರಿಗೂ ಕೂಡ ನಾರ್ತ್ ಈಸ್ಟ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲ್ಲ. ಅದನ್ನು ಬಿಟ್ಬಿಟ್ರೆ ನಾರ್ತಲ್ಲಿ ನಾವು ಸ್ವಲ್ಪ ಪ್ರೆಡಿಕ್ಟೇಬಲ್ ಆಗಿರುತ್ತೆ ಡ್ಯಾನ್ಸ್ ಫಾರ್ಮು, ಯಾವ ಸ್ಟೇಟಲ್ಲಿರುತ್ತೆ ಆ ಥರದ್ದೆಲ್ಲ ಹೇಳ್ಬಿಟ್ಟು ನಮಗೆ ಯೂಶ್ವಲಾಗಿ ಪ್ರೆಡಿಕ್ಟ್ ಮಾಡ್ಕೋಬೋದು. ಬಟ್ ನಾರ್ತ್ ಈಸ್ಟಿಂದು ಸ್ವಲ್ಪ ಅವೇರ್ನೆಸ್ ಕಮ್ಮಿ ಇರೋದ್ರಿಂದ ಈ ಥರ ಕ್ವೆಶನ್ನು ಮ್ಯಾಚ್ ದ ಫಾಲೋಯಿಂಗಲ್ಲೂ ಕೂಡ ತುಂಬ ಕೇಳ್ತಾ ಇರ್ತಾರೆ. ಯಾವುದಾದ್ರು ಲಯನ್ ಆ್ಯಂಡ್ ಪಿಕಾಕ್ ಡ್ಯಾನ್ಸು, ಚಲೋ ಡ್ಯಾನ್ಸು, ಪೋಪೇರು, ಅದಾದಮೇಲೆ ಬರ್ದೋಚಮ್ಮು, ಅಜಿಲಮು. ನೆಕ್ಸ್ಟ್ ನಾವು ಬಿಹಾರಿಂದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ನೋಡ್ಕೋಬೇಕು ಅಂತಂದರೆ ಬಿಹಾರ್ ನೋಡಿ ಈ ಕಡೆ ಬರುತ್ತೆ, ವೆಸ್ಟ್ ಬೆಂಗಾಲಿನ ಲೆಫ್ಟ್ ಸೈಡಲ್ಲಿ ನಮಗೆ ಬಿಹಾರ್ ಬರುತ್ತೆ. ಸೊ ಬಿಹಾರಲ್ಲಿ ನೋಡಿ ಬಿದೇಸಿಯಾ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು, ಅದಾದಮೇಲೆ ಜತೀನ್ ಇಂಪಾರ್ಟೆಂಟು,
ಜಿಜಿಯಾ ಇಂಪಾರ್ಟೆಂಟು, ಝುಮರಿ, ಕಜರಿ, ಸೋಹರ್ ಖಿಲೌನಾ, ಫಗುವಾ, ದೋಮ್ ಕಾಚಿ, ಪೈಕ ಇವೆಲ್ಲದೂ ಕೂಡ ಬಿಹಾರಿಂದು ಇಂಪಾರ್ಟೆಂಟು ಡ್ಯಾನ್ಸ್ ಫಾರ್ಮು. ಸೊ ಇವು ಏನಾಗಿರುತ್ತೆ ಅಂತಂದರೆ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಆಗಿರೋದ್ರಿಂದ ಇದರಲ್ಲಿ ಎಕ್ಸ್ಪ್ಲನೇಷನ್ ಅಂತ ಏನು ಜಾಸ್ತಿ ಇರಲ್ಲ. ಸೊ ಜಸ್ಟ್ ನೀವು ಡ್ಯಾನ್ಸ್ ಹೆಸರುಗಳನ್ನ ನೋಡ್ಕೊಂಡಿರಬೇಕು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡ್ಯಾನ್ಸ್ ಹೆಸರುಗಳು ಯಾವ ಥರ ನೆನಪಿರುತ್ತೆ ಅಂತಂದರೆ ಜಾಸ್ತಿ ಸರಿ ನೀವು ರಿವೈಸ್ ಮಾಡಬೇಕು. ಎಕ್ಸಾಂಪಲು ದಿನಾಲೂ ಒಂದೊಂದು ಸ್ಟೇಟಿಂದು ನೀವು ಡ್ಯಾನ್ಸ್ ಫಾರ್ಮ್ ಏನಾದರೂ ರಿವೈಸ್ ಮಾಡ್ತಾ ಇದ್ದರೆ ಮ್ಯಾಕ್ಸಿಮಮ್ ನಿಮಗೆ 30 to 40 seconds ಟೈಮ್ ತೊಗೊಂಡಿರುತ್ತೆ, ಬಟ್ ನಿಮಗೆ ಜಾಸ್ತಿ ಟೈಮ್ ಇದು ನೆನಪಿರುತ್ತೆ. ಅದಾದಮೇಲೆ ನಾವು ನೋಡ್ಕೊಳ್ಳೋಣ ಛತ್ತೀಸ್ಗಢಿಂದು ಇಂಪಾರ್ಟೆಂಟು ಡ್ಯಾನ್ಸ್ ಫಾರ್ಮು. ಸೊ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಛತ್ತೀಸ್ಗಢ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ, ಪಂದ್ವಾನಿ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು, ರಾತ್ ನಚ್ಚ ಇದು ಇಂಪಾರ್ಟೆಂಟು, ಸುವಾ ನಚ್ಚ, ಅದಾದಮೇಲೆ ಪಂಥಿ ಕರ್ಮ. ಸೊ ಇವೆಲ್ಲದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು ಯಾವ ಸ್ಟೇಟಿಂದು ಅಂತಂದರೆ ಛತ್ತೀಸ್ಗಢಿಂದು ಇಂಪಾರ್ಟೆಂಟು ಡ್ಯಾನ್ಸ್ ಫಾರ್ಮ್ಸ್. ಅದಾದಮೇಲೆ ನಾವು ಡ್ಯಾನ್ಸ್ ಫಾರ್ಮ್ಸ್ ನೋಡ್ಕೊಳ್ಳೋಣ ಗುಜರಾತಿಂದು. ಸೊ ಗುಜರಾತಲ್ಲಿ ತುಂಬಾ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಇದ್ದಾವೆ, ಬಟ್ ಮೇಜರ್ ಡ್ಯಾನ್ಸ್ ಫಾರ್ಮ್ ಯಾವುದು ಗುಜರಾತಿಂದು ಅಂತಂದರೆ ಗರ್ಬಾ ಕಂಪೇರ್ ಮಾಡ್ಕೋಬೋದು ಗುಜರಾತಿಗೆ. ನೆಕ್ಸ್ಟು ಅದನ್ನು ಬಿಟ್ಬಿಟ್ರೆ ಬೇರೆ ಯಾವುದ್ಯಾವ್ದು ಇದ್ದಾವೆ, ದಾಂಡಿಯಾ ರಾಸ್, ಗರ್ಭಿ ಅಂತ ಒಂದಿದೆ, ರಾಸ್ ಅಂತ ಒಂದಿದೆ, ತಿಪ್ಪಣಿ ಅಂತ ಒಂದಿದೆ, ಭವಾಯಿ ಅಂತ ಒಂದಿದೆ, ಅದಾದಮೇಲೆ ವಿಂಚುಡೋ, ಹೂಡೋ, ದ್ಯಾಂಗಿ ನೃತ್ಯ ಅಂತ ಒಂದಿದೆ. ಸೊ ಇವೆಲ್ಲದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸು ನಮಗೆ ಗುಜರಾತಿಂದು. ಮೇಜರ್ ಡ್ಯಾನ್ಸ್ ಫಾರ್ಮ್ ಯಾವುದು ಗುಜರಾತ್ಗೆ ಅಂತಂದರೆ ಗರ್ಭಾ ಮೇಜರ್ ಡ್ಯಾನ್ಸ್ ಫಾರ್ಮು ಗುಜರಾತಿಂದು. ಅದಾದಮೇಲೆ ನಾವು ಡ್ಯಾನ್ಸ್ ಫಾರ್ಮ್ಸು ಗೋವಾದ ನೋಡ್ಕೊಳ್ಳೋಣ. ಗೋವಾದಲ್ಲಿ ನಾವು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಗೋವಾ ಸ್ಮಾಲೆಸ್ಟ್ ಸ್ಟೇಟು ಇಂಡಿಯಾದು ಈ ಕಡೆ ಇದೆ. ಸೊ ಇಲ್ಲಿ ಮೇಲ್ಗಡೆ ಮಹಾರಾಷ್ಟ್ರ ಇದೆ, ಈ ಕಡೆ ರೈಟ್ ಸೈಡಲ್ಲಿ ಕರ್ನಾಟಕ ಇದೆ. ಇಲ್ಲಿ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ ಯಾವುದು, ಡಾಲು, ದಿವ್ಲಿ ನಾಚ್ ಅಂತ, ಅದಾದಮೇಲೆ ಗೋದೆ ಮೋದ್ನಿ, ಅದಾದಮೇಲೆ ಗೋಫು ಮತ್ತು ಮಾಂದೋ. ಸೊ ದಾಲು, ದಿವ್ಲಿ ನಾಚ್, ಅದಾದಮೇಲೆ ಗೋದೆ ಮೋದ್ನಿ, ಗೋಫ್ ಮತ್ತು ಮಾಂದೋ ಇವೆಲ್ಲದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸು ಗೋವಾದು. ನೆಕ್ಸ್ಟು ನಾವು ಹರಿಯಾಣದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮ್ಸ್ನ ನೋಡ್ಕೊಳ್ಳೋಣ. ಹರಿಯಾಣ ನೋಡಿ ಸ್ಟೇಟು ಇಲ್ಲಿದೆ. ಸೊ ಇದರಲ್ಲಿ ಮೇಜರ್ ಡ್ಯಾನ್ಸ್ ಫಾರ್ಮ್ ಬಂದ್ಬಿಟ್ಟು ರಾಸ್ ಲೀಲಾ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು ಹರಿಯಾಣದು. ಅದನ್ನು ಬಿಟ್ಟರೆ ಧಮಲ್, ಮಂಜೀರಾ, ಘೂಮರ್ ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು. ಸೊ ಘೂಮರ್ ನೋಡಿ ನಮಗೆ ರಾಜಸ್ಥಾನಲ್ಲೂ ನೋಡೋಕ್ಕೆ ಸಿಗುತ್ತೆ. ಸೊ ಇದು ಹರಿಯಾಣದಲ್ಲಿ ನೋಡೋಕ್ಕೆ ಸಿಗಲ್ಲ ಅಂತ ಇಲ್ಲ, ಘೂಮರು ಹರಿಯಾಣದಲ್ಲೂ ಕೂಡ ನೋಡ್ಕೋಬೋದು. ಅದಾದಮೇಲೆ ಧಮಲ್ ನಾವು ನೋಡ್ಕೊಂಡಿದ್ದೀವಿ. ನೆಕ್ಸ್ಟು ಫಾಗ್ ಅಂತ. ಸೊ ಇವೆಲ್ಲದು ಇಂಪಾರ್ಟೆಂಟ್ ಡ್ಯಾನ್ಸ್ ಫಾರ್ಮು ಹರಿಯಾಣದು. ಸೊ ನಾವು ಇವಾಗಲೇ ಆಂಧ್ರ ಪ್ರದೇಶನ ಡಿಸ್ಕಸ್ ಮಾಡ್ಕೊಂಡ್ವಿ, ಅಸ್ಸಾಮಿಂದು, ಅರುಣಾಚಲಿಂದ ಡಿಸ್ಕಸ್ ಮಾಡ್ಕೊಂಡ್ವಿ, ಗುಜರಾತಿಂದು, ಹರಿಯಾಣದು. ಸೊ ಈ ಥರದ್ದು ನಾವು ಇಂಪಾರ್ಟೆಂಟ್ ಸ್ಟೇಟ್ಸಿಂದು ಡ್ಯಾನ್ಸ್ ಫಾರ್ಮ್ಸು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಫಸ್ಟ್ ಪಾರ್ಟಲ್ಲಿ. ಸೆಕೆಂಡ್ ಪಾರ್ಟಲ್ಲಿ ನಾವು ಮಿಕ್ಕಿದಿನ ಇಂಪಾರ್ಟೆಂಟ್ ಸ್ಟೇಟ್ಸ್ಗಳದ್ದು ಡ್ಯಾನ್ಸ್ ಫಾರ್ಮ್ಸ್ನ ನೋಡ್ಕೊಂಡಿರೋಣ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡ್ಕೊಂಡಿರಿ. ಸೊ ಹೊಸದಾಗಿದ್ದರೆ ನೀವೇನಾದರೂ ಚಾನಲ್ಗೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು. ಅದೇ ಥರ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬಂದಿರುತ್ತೆ, ನೀವು ಅವಾಗಲೇ ವೀಡಿಯೋನ ನೋಡ್ಕೊಂಡಿರ್ಬೋದು. ಅದೇ ಥರ ನೀವು ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಫಾಲೋ ಮಾಡ್ಕೊಂಡಿರಿ, ಯಾಕಂತಂದರೆ ಅದರಲ್ಲಿ ನಾನು ಚಿಕ್ಕದ ಅಪ್ಡೇಟ್ಸು ತುಂಬಾ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ಆನ್ ಡೈಲಿ ಬೇಸಿಸ್ ಅಟ್ಲೀಸ್ಟು ಮಿನಿಮಮ್ ಅಂದರೂ 3 to 4 ಅಪ್ಡೇಟ್ಸ್ ಹಾಕಿರ್ತೀನಿ. ಅಟ್ಲೀಸ್ಟ್ 1 to 2 MCQಸು ಕಳಿರ್ತೀನಿ. ನೀವು ಅಲ್ಲಿ ಪಾರ್ಟಿಸಿಪೇಟು ಮಾಡ್ಕೊಂಡಿರ್ಬೋದು. ನಿಮ್ಗೊಂಥರ ಮಾಕ್ ಟೆಸ್ಟ್ ಥರನೂ ಕೂಡ ಅದರಲ್ಲಿ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.